ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ಮಶ್ರೂಮಲ್ಲಿ ಒಂದು ಈಸಿಯಾಗಿ ಬೇಗ ಆಗ ಅಂತ ಒಂದು ಮಶ್ರೂಮ್ ಮಸಾಲ ತೋರಿಸ್ತಾ ಇದ್ದೀನಿ. ಇದು ಚಪಾತಿಗೆ, ರೈಸಿಗೆ, ರೋಟಿ ಎಲ್ಲದಕ್ಕೂ ತುಂಬ ಪರ್ಫೆಕ್ಟಾಗಿರುತ್ತೆ. ಇವಾಗ ನೋಡಿ, ಮಶ್ರೂಮ್ ತೊಗೊಂಡ್ಬಿಟ್ಟು ನಾನು ನೀಟಾಗಿ ವಾಶ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಇಲ್ಲೊಂದು ಪ್ಯಾನ್ ಇಟ್ಕೊಂಡು, ಸೊ ಅದರಲ್ಲಿ ಒಂದು ಮಶ್ರೂಮ್ ಫಸ್ಟ್ ಫ್ರೈ ಮಾಡ್ಕೊಳ್ಬೇಕು. ಆಯಿಲ್ ಹಾಕ್ಕೊಳ್ಳೋಣ. ಪಾತ್ರೆಗೆ ಆದಮೇಲೆ ಆಯಿಲ್ ಹಾಕ್ಕೊತಾ ಇದ್ದೀನಿ. ಸೊ ಆಯಿಲಲ್ಲಿ ಮಶ್ರೂಮ್ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಆಯಿಲ್ ಬಿಸಿ ಆಗ್ತಾ ಇರುವಾಗ ತೊಳೆದು ರೆಡಿ ಇಟ್ಕೊಂಡಿರೋ ಮಶ್ರೂಮ್ನ ಹಾಕ್ಕೊತಾ ಇದ್ದೀನಿ. ಸೊ ಮಶ್ರೂಮ್ನ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು. ಹೀಗೆ ಮಾಡೋದ್ರಿಂದ ಆಮೇಲೆ ಗ್ರೇವಿ ಜೊತೆಗೆ ಬೇಗ ಬೇಯುತ್ತೆ ಅಂತ ಅಷ್ಟೇ. ಮತ್ತು ಟೇಸ್ಟೂ ಡಿಫ್ರೆಂಟಾಗಿರುತ್ತೆ. ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕರಿ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿರೋಂಥ ಮಶ್ರೂಮ್ ಮಸಾಲ. ಸ್ವಲ್ಪ ಗ್ರೇವಿ ತಿಕ್ಕಾಗಿರುತ್ತೆ, ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರೋ ರೆಸಿಪಿ. ಸೊ ಇವಾಗ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಬೇಕು. ಮಶ್ರೂಮ್ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಮಶ್ರೂಮಲ್ಲಿರೋ ಅಂಥ ನೀರು ಬಿಟ್ಕೊಂಡ್ಬಿಟ್ಟು ಚೆನ್ನಾಗಿ ಅದು ಡ್ರೈ ಆಗಬೇಕು. ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಅದೆಲ್ಲ ವಾಟ್ರೆಲ್ಲ ನೀಟಾಗಿ ಅಬ್ಸರ್ವ್ ಆಗಬೇಕು. ಅಲ್ಲಿ ಕಂಪ್ಲೀಟಾಗಿ ಫ್ರೈ ಆದಾಗ ನಮಗೆ ಗೊತ್ತಾಗುತ್ತೆ. ಸೊ ಅಷ್ಟೂ ನಾವು ಆ ಲೆವೆಲ್ವರೆಗೂ ಫ್ರೈ ಮಾಡ್ಕೊಬೇಕು. ಇದನ್ನು ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈ ಫ್ರೈ ಆಗಿರೋದ್ಮೇಲೆ ಆಯಿಲು ಸ್ವಲ್ಪ ಎಲ್ಲ ಹಂಗೆ ರಿಟರ್ನ್ ಹಾಗೇ ಬಿಡುತ್ತೆ, ಮಶ್ರೂಮಲ್ಲಿರೋ ಆಯಿಲೆಲ್ಲ. ಸೊ ಇವಾಗ ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಅವನ್ನೆಲ್ಲ ಫ್ರೈ ಆಗಿರೋ ಮಶ್ರೂಮ್ ಫುಲ್ಲನ್ನು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದೆ. ಇವಾಗ ಅದೇ ಪಾತ್ರೆಯಲ್ಲಿ ಇನ್ನು ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿ ಒಗ್ಗರಣೆ ಮಾಡ್ಕೊಳ್ಳೋಣ. ಸೊ ಇವಾಗ ಮಸಾಲ ಸ್ಪೈಸಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಪಲಾವ್ ಎಲೆ, ಒಂದು 2 ಲವಂಗ ಮತ್ತು 1 ಏಲಕ್ಕಿ, ಒಂದು ಸ್ವಲ್ಪ ಕಸ್ತೂರಿ ಮೆಂತೆ, ಚಕ್ಕೆ ಮತ್ತು ಸೋಂಪು. ಲೈಟಾಗಿ ಇಷ್ಟು ಜಾಸ್ತಿ ಆಗ್ತಾಯಿಲ್ಲ. ಸೊ ಇವಾಗ ನಾನಿಲ್ಲಿ ಮೀಡಿಯಮ್ ಸೈಜ್ದು 2 ಆನಿಯನ್ ತೊಗೊಂಡ್ಬಿಟ್ಟು ಪೇಸ್ಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಸೊ ಆನಿಯನ್ ಪೇಸ್ಟ್ನ ಆ್ಯಡ್ ಮಾಡ್ತೀನಿ. ಸೊ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಸೊ ಆನಿಯನು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡರಲ್ಲೂ ಸ್ವಲ್ಪ 1 ರಿಂದ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋಗೋವರೆಗೂ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಬೋದು. ಆನಿಯನ್ ನೀವು ಪೇಸ್ಟ್ ಮಾಡಿ ಆದರೂ ಹಾಕ್ಕೊಬೋದು, ಇಲ್ಲ ತುಂಬ ಚಿಕ್ಕದಾಗೆ ಚಾಪ್ ಮಾಡಿ, ಅದನ್ನು ವೆಜಿಟೇಬಲ್ ಚಾಪರ್ಸ್ ಏನಾದರೂ ಇದ್ದರೆ ಯೂಸ್ ಮಾಡಿ ಅದನ್ನು ತುಂಬ ಚಿಕ್ಕದಾಗೆ ಚಾಪ್ ಮಾಡಿನೂ ಹಾಕ್ಕೊಬೋದು. ಸೊ ಇವಾಗ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಚಿಕ್ಕದು 2 ಟೊಮೆಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಟೊಮೆಟೊ ಪ್ಯೂರಿನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಟೊಮೆಟೊ ಪ್ಯೂರಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಸೊ ಇವಾಗ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. 1 ಚಿಟಿಕೆ ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಅಚ್ಕಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಧನಿಯಾ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಚಿಕನ್ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಮಸಾಲ ಪೌಡರ್ನ ಹಾಕಿದ್ಮೇಲೆ ಚೆನ್ನಾಗಿ ಈ ಸ್ಪೈಸಸ್ಸಲ್ಲಿರೋದೆಲ್ಲ ಸ್ಮೆಲ್ಲು, ಹಸಿ ಸ್ಮೆಲ್ ಹೋಗಬೇಕು. ಸೊ ಎಲ್ಲ ಮಸಾಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಆಯಿಲ್ ಬಿಡಬೇಕು. ಇದೇನಿದೆ ಪೇಸ್ಟು ಆಯಿಲ್ ಬಿಟ್ಟಾಗ ಫ್ರೈ ಆಗಿದೆ ಅಂತ. ಮಸಾಲ ಫ್ರೈ ಆಗಲಿಕ್ಕೆ 1 ಸ್ಪೂನ್ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಹಸಿ ಸ್ಮೆಲ್ ಹೋಗೋವಷ್ಟು ಫ್ರೈ ಮಾಡ್ಕೊಬೇಕು, ಇಲ್ಲ ಅದು ತಳ ಹತ್ತುತ್ತೆ. ಸೊ ಅದರಿಂದ ಸ್ವಲ್ಪ ಆಯಿಲ್ ನೀರು ಹಾಕ್ಕೊಂಬಿಟ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೇಸ್ಟಿಗೆ ಸರಿ ಹೋಗುವಷ್ಟು ಇವಾಗ ಉಪ್ಪನ್ನು ಈ ಟೈಮಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ಮಸಾಲ ಚೆನ್ನಾಗಿ ಆಯಿಲ್ ಬಿಟ್ಕೊತಾ ಇದೆ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಈ ಟೈಮಲ್ಲಿ ಉಪ್ಪನ್ನು ಹಾಕ್ಕೊಂಬಿಟ್ಟು ಆಮೇಲೆ ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಮಶ್ರೂಮ್ನ ಆ್ಯಡ್ ಮಾಡೋಣ. ಸೊ ಇವಾಗ ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಮಸಾಲೆ ಜೊತೆಗೆ ಚೆನ್ನಾಗಿ ಮಶ್ರೂಮ್ನ ಮಿಕ್ಸ್ ಮಾಡೋಣ. ಸೊ ಇವಾಗ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದಕ್ಕೆ ಸರಿಯಾಗಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ, 1 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಸೊ ಮಸಾಲ ಸ್ವಲ್ಪ ಗ್ರೇವಿ ಸ್ವಲ್ಪ ಕುದ್ರೆ ಪರ್ಫೆಕ್ಟಾಗಿರೋಂಥ ಮಶ್ರೂಮ್ ಮಸಾಲ ಇವಾಗ ರೆಡಿ ಆಗುತ್ತೆ. ಸೊ ಲಾಸ್ಟಲ್ಲಿ ಸ್ಟವನ್ನು ಆಫ್ ಮಾಡಿ
ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದರೆ ಪರ್ಫೆಕ್ಟಾಗಿರೋ ಅಂಥ ಮಶ್ರೂಮ್ ಮಸಾಲ ಚಪಾತಿ ಜೊತೆಗೆ ಮತ್ತು ರೈಸ್ ಜೊತೆಗೆ ಇವಾಗ ರೆಡಿಯಾಗಿದೆ. ನಾನು ಸರ್ವ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಈ ಥರ ಒಂದು ಟ್ರೈ ಮಾಡಿ, ಪರ್ಫೆಕ್ಟಾಗಿರುತ್ತೆ ನೋಡಿ. ನಾನು ರೈಸಿಗೂ ಸೇರಿ ಕಾಂಬಿನೇಷನಲ್ಲಿ ಮಾಡಿರೋದು ಚಪಾತಿ ಆ್ಯಂಡ್ ರೈಸು. ಸೊ ಅದಕ್ಕೆ ಗ್ರೇವಿ ಸ್ವಲ್ಪ ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದೆ. ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಮಾಡ್ಬೋದು. ಇದಕ್ಕೂ ಸ್ವಲ್ಪ ನೀರು ಕಮ್ಮಿ ಹಾಕಿದ್ರೆ ಇನ್ನೂ ತಿಕ್ಕಾಗೆ ಬರುತ್ತೆ. ಸೊ ನೋಡಿ, ಪರ್ಫೆಕ್ಟಾಗಿರೋ ಅಂತ ಮಶ್ರೂಮ್ ಮಸಾಲ ರೆಡಿಯಾಗಿದೆ. ಇವಾಗ ಪರ್ಫೆಕ್ಟಾಗಿ ಮಶ್ರೂಮ್ ಮಸಾಲ ರೆಡಿ ಇದೆ. ಚಪಾತಿ ಜೊತೆಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಗ್ರೇವಿ ಎಷ್ಟು ತಿಕ್ಕಾಗೆ ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿದೆ. ಸೊ ಆ ಟೇಸ್ಟೂ ಮತ್ತು ಫ್ಲೇವರು ಸಖತ್ತಾಗಿ ಬರ್ತಾಯಿದೆ ಫ್ರೆಂಡ್ಸ್. ಈ ಥರ ಒಂದು ಮಶ್ರೂಮ್ ಮಸಾಲ ಟ್ರೈ ಮಾಡಿ, ಮತ್ತು ಹೇಗೆ ಬಂತು ಅಂತ ರೆಸಿಪಿನ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಪರ್ಫೆಕ್ಟಾಗಿರೋ ಅಂಥ ಮಶ್ರೂಮ್ ಮಸಾಲ ಇವಾಗ ಚಪಾತಿ ಜೊತೆಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.